ಈಗ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಓಕೆ, ಮಕ್ಕಳ ನೋವನ್ನ ನೋಡಿ ಅವರು ಈ ಸಮಾಜದಲ್ಲಿ ಒಂದು ಅಂಕುಡೊಂಕುಗಳನ್ನ ಸರಿಪಡಿಸ್ಬೇಕು, ವಿದ್ಯಾರ್ಥಿಗಳಿಗೆ ಆಗ್ತಾ ಅನ್ಯಾಯಗಳನ್ನ ಸರಿಪಡಿಸ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ. ಒಳ್ಳೆಯದಾಗಲಿ, ದೇವರವರು ಇನ್ನೂ ಒಳ್ಳೆ ರೀತಿ ಬೆಳೆದು ಸ್ವಲ್ಪ ಒಳ್ಳೆ ಹೆಮ್ಮರ ಆಗಲಿ ಅಂತ ಹೇಳೋದಕ್ಕೆ ಆಸೆ ಪಡ್ತೀವಿ. ಅಭಿನಂದನೆಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಖಾ ಅಂತ ಹೇಳಿ. ನಮ್ಮ ಒಂದು ಡಾಕ್ಟರ್ ಶಿವಶಂಕರ್ ಸರ್ ಏನಿದ್ದಾರೆ, ಸೊ ಅವರು ಕರ್ನಾಟಕ ವಿದ್ಯಾರ್ಥಿ ವೇದಿಕೆಯ ಮುಖಾಂತರ ಸೊ ನನಗೊಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದು ಬ್ಯಾಂಗ್ಳೂರ್ ಪ್ರೆಸಿಡೆಂಟ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಪೋಸ್ಟ್ ಏನಿದೆ ಇದು ಆಕ್ಚುಲಿ ಬಂದು ತುಂಬಾ ಒಂದು ವ್ಯಾಲ್ಯೂಬಲ್ ಆಗಿರೋ ಪೋಸ್ಟ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಈ ಪೋಸ್ಟ್ನ ತಗೊಂಡು ಮನೇಲಿ ಸುಮ್ಮನೆ ಬಂದು ಕೂತ್ಕೊಳ್ಳೋದು ಅಲ್ಲ, ಸೊ ಸಮಾಜದಲ್ಲಿ ಏನ್ ನಡೀತಾ ಇದೆ, ಸೊ ಇದನ್ನೆಲ್ಲ ಕಣ್ಣೆದುರುಗಡೆ ದಿನನಿತ್ಯ ನಾವು ನೋಡ್ತಾ ಇದೀವಿ, ಮೀಡಿಯಾದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದೀವಿ. ಸೊ ಅದಕ್ಕೆ ಏನಾದ್ರೂ ನಾವು ಬಂದು ನಮ್ಮ ಕಡೆ ಆದಷ್ಟು ನಾವು ಮಾಡಬೇಕು, ನಮ್ಮ ಒಂದು ಹಾರ್ಡ್ ವರ್ಕ್, ಎಫರ್ಟ್, ಡೆಡಿಕೇಶನ್. ಸೊ ಇದನ್ನ ಬೋಲ್ಡ್ ಆಗಿ ಬಂದು ನಾವು ವಾಯ್ಸ್ ನ ರೈಸ್ ಮಾಡ್ತೀವಿ. ಸೊ ಆ ಒಂದು ಪವರ್ ನಮ್ಮಲ್ಲಿ ಇದೆ. ಸೊ ನಮ್ಮನ್ನ ಯಾರೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅವ್ರು ನಮ್ಮನ್ನ ರೀಚ್ ಮಾಡ್ಬೋದು. ಸೊ ಅವ್ರಿಗೆ ಏನೆಲ್ಲ ನಾವು ಮಾಡಬೇಕೋ ಅದನ್ನ ನೆಕ್ಸ್ಟ್ ಸೆಕೆಂಡ್ ನಾವು ಮಾಡ್ತೀವಿ ಅಂತ ಆ ಒಂದು ಭರವಸೆನ ನಾನು ಇಲ್ಲಿ ಬಂದು ಕೊಡ್ತಾ ಇದ್ದೀನಿ ಈ ಒಂದು ವೇದಿಕೆಯ ಮುಖಾಂತರ. ಮತ್ತೆ ನಮ್ಮ ಡಾಕ್ಟರ್ ಶಿವಶಂಕರ್ ಸರ್ ಇದ್ದಾರೆ, ಸೊ ಅವರು ಫುಲ್ ಅಂಡ್ ಫುಲ್ ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಟೀಮ್ ನ ಸ್ಪೆಷಲ್ ಆಗಿ ಬಂದು ಈಗ ಆಯ್ಕೆ ಮಾಡಿದ್ದಾರೆ ನಮ್ಮನ್ನ. ಸೊ ಇದಕ್ಕೆ ವ್ಯಾಲ್ಯೂಬಲ್ ನಾವು ಕೊಟ್ಟು ನಾವು ಬಂದು ಇದನ್ನ ಮುಂದಕ್ಕೆ ತುಂಬಾ ಒಂದು ಹಾರ್ಡ್ ವರ್ಕ್ ಇಂದ, ಆನೆಸ್ಟ್ ಇಂದ ನಾವು ನಡ್ಕೊಂತೀವಿ. ಸೊ ನಿಮ್ ಸಪೋರ್ಟ್ ಎಷ್ಟು ನಮ್ ಕೈಲಿ ಮಾಡಕ್ಕಾಗುತ್ತೆ ಅದನ್ನ ಖಂಡಿತ ಮಾಡ್ತೀವಿ. ಇದಕ್ಕೋಸ್ಕರ ಈ ವೇದಿಕೆ ಆಗಿರ್ಬೋದು, ಮತ್ತೆ ಮಾಧ್ಯಮ, ನೀವು ಎಲ್ಲರೂ ಆಗಿರ್ಬೋದು, ಸೊ ನಿಮ್ಮ ಎಲ್ಲರ ಸಹಾಯ ಕೂಡ ನಮ್ಗೆ ಬೇಕಾಗುತ್ತೆ, ಸಹಕಾರ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ನನ್ನ ಒಂದು ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.